ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತಕಥೆಯ 5ನೆಯ ಅಧ್ಯಾಯವು ವ್ರತದ ಮಹತ್ವವನ್ನು ನಿರ್ಲಕ್ಷಿಸಿದರೆ ಆಗುವ ಪರಿಣಾಮ ಮತ್ತು ಭಕ್ತಿಯಿಂದ ಮಾಡುವ ನಮಸ್ಕಾರದ ಫಲವನ್ನು ವಿವರಿಸುತ್ತದೆ. ಇದರ ಸಂಕ್ಷಿಪ್ತ ಕಥೆ ಹೀಗಿದೆ. ಅಧ್ಯಾಯ 5 ತುಂಗಧ್ವಜ ರಾಜನ ಕಥೆ. ಹಿಂದೆ ತುಂಗಧ್ವಜ ಎಂಬ ಹೆಸರಿನ ರಾಜನಿದ್ದನು. ಅವನು ಪ್ರಜಾವತ್ಸಲನಾಗಿದ್ದರೂ ಅಹಂಕಾರದಿಂದ ಕೂಡಿದ್ದನು. ಒಂದು ದಿನ ಅವನು ಕಾಡಿಗೆ ಬೇಟೆಯಾಡಲು ಹೋದನು. ಬೇಟೆಯಾಡಿ ಸುಸ್ತಾಗಿ ಒಂದು ದೊಡ್ಡ ಆಲದ ಮರದ ಕೆಳಗೆ ವಿಶ್ರಾಂತಿ ಪಡೆಯುತ್ತಿದ್ದನು. ಅದೇ ಸಮಯದಲ್ಲಿ ಅಲ್ಲಿನ ಗೊಲ್ಲರು, ಅಂದರೆ ಗೌಡರು ಅಥವಾ ಕುರುಬರು, ಅತ್ಯಂತ ಭಕ್ತಿಯಿಂದ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಪೂಜೆ ಮುಗಿದ ನಂತರ ಗೊಲ್ಲರು ಭಕ್ತಿಯಿಂದ ರಾಜನ ಬಳಿ ಬಂದು ಸ್ವಾಮಿಯ ಪ್ರಸಾದವನ್ನು ನೀಡಿದರು. ರಾಜನ ಅಹಂಕಾರ. ರಾಜನು ತನ್ನ ರಾಜಗರ್ವದಿಂದ ಆ ಸಾಮಾನ್ಯ ಗೊಲ್ಲರು ಕೊಟ್ಟ ಪ್ರಸಾದವನ್ನು ಸ್ವೀಕರಿಸಲಿಲ್ಲ. ಪ್ರಸಾದವನ್ನು ಅಲ್ಲಿಯೇ ಬಿಟ್ಟು ತನ್ನ ಅರಮನೆಗೆ ಮರಳಿದನು. ಅನಾಹುತಗಳು. ರಾಜನು ಅರಮನೆಗೆ ಬಂದ ಕೂಡಲೇ ಅವನಿಗೆ ಆಘಾತ ಕಾದಿತ್ತು. ಅವನ 100 ಮಕ್ಕಳು ಮರಣ ಹೊಂದಿದ್ದರು. ಅವನ ರಾಜ್ಯದ ಸಂಪತ್ತು ನಾಶವಾಗಿತ್ತು ಮತ್ತು ಶತ್ರುಗಳು ರಾಜ್ಯದ ಮೇಲೆ ದಾಳಿ ಮಾಡಿದ್ದರು. ಇದರಿಂದ ರಾಜನಿಗೆ ಬಹಳ ದುಃಖವಾಯಿತು. ದುಃಖಿತನಾದ ರಾಜನು ಶಾಂತಚಿತ್ತದಿಂದ ಯೋಚಿಸಿದಾಗ ತಾನು ಕಾಡಿನಲ್ಲಿ ಸತ್ಯನಾರಾಯಣ ಸ್ವಾಮಿಯ ಪ್ರಸಾದವನ್ನು ನಿರಾಕರಿಸಿದ್ದೇ ಈ ಎಲ್ಲಾ ಸಂಕಷ್ಟಗಳಿಗೆ ಕಾರಣವೆಂದು ಅರಿವಾಯಿತು. ಕೂಡಲೇ ಅವನು ಕಾಡಿಗೆ ಓಡಿಹೋಗಿ ಅದೇ ಆಲದ ಮರದ ಬಳಿ ಗೊಲ್ಲರನ್ನು ಭೇಟಿ ಮಾಡಿದನು. ಅವರೊಂದಿಗೆ ಸೇರಿ ಭಕ್ತಿಯಿಂದ ಸತ್ಯನಾರಾಯಣ ವ್ರತವನ್ನು ಮಾಡಿದನು ಮತ್ತು ಅಂದು ನಿರಾಕರಿಸಿದ್ದ ಪ್ರಸಾದವನ್ನು ಭಕ್ತಿಯಿಂದ ಫಲಶ್ರುತಿ. ಸ್ವಾಮಿಯ ಅನುಗ್ರಹದಿಂದ ರಾಜನ ಮಕ್ಕಳು ಬದುಕಿ ಬಂದರು. ಕಳೆದುಹೋದ ಸಂಪತ್ತು ಮತ್ತು ರಾಜ್ಯವು ಮತ್ತೆ ಲಭಿಸಿತು. ರಾಜನು ಸುಖವಾಗಿ ರಾಜ್ಯವಾಳಿ ಅಂತಿಮವಾಗಿ ವೈಕುಂಠವನ್ನು ಸೇರಿದನು. ಸಾರಾಂಶ. ಯಾರು ಸತ್ಯನಾರಾಯಣ ಸ್ವಾಮಿ ಕಥೆಯನ್ನು ಕೇಳುತ್ತಾರೋ ಅಥವಾ ವ್ರತವನ್ನು ಮಾಡುತ್ತಾರೋ ಅವರು ಎಲ್ಲಾ ಕಷ್ಟಗಳಿಂದ ಮುಕ್ತರಾಗಿ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ಪಡೆಯುತ್ತಾರೆ ಎಂದು ಈ ಅಧ್ಯಾಯವು ಸಾರುತ್ತದೆ. ಇತಿ ಶ್ರೀ ಸ್ಕಾಂದಪುರಾಣೇ ರೇವಾಖಂಡೇ ಸತ್ಯನಾರಾಯಣ ವ್ರತಕಥಾಯಾಂ ಪಂಚಮೋಧ್ಯಾಯಃ ಸಮಾಪ್ತಃ. ನಮ್ಮ ಸತ್ಯನಾರಾಯಣ ಸ್ವಾಮಿ ಕಥೆಯ ವಿಡಿಯೋಗಳು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಖಂಡಿತ ಮಾಡಿ. ಮತ್ತೊಂದು ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಟೇಕ್ ಕೇರ್.